ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ತೈಲಗೆರೆ ಬಳಿ ಜಮೀನು ಒತ್ತುವರಿ ತೆರವು ಮಾಡದ ಬಿಎಸ್ಎಫ್ ವಿರುದ್ಧ ವಾರಸುದಾರ ರಾಮಣ್ಣ ಆರೋಪಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ತೈಲಗೆರೆಯಲ್ಲಿನ ಹಿಡುವಳಿ ಜಮೀನು ಒತ್ತುವರಿ ಮಾಡಿಕೊಂಡ ಬಿಎಸ್ಎಫ್ ಬೇಡಿಕೆ ನಿರ್ಲಕ್ಷಿಸಿದ್ರೆ ಬೃಹತ್ ಹೋರಾಟ. ರಾಮಣ್ಣ ದೇವನಹಳ್ಳಿ ತಾಲೂಕಿನ ತೈಲಗೆರೆ ಬಳಿ ಜಮೀನು ಒತ್ತುವರಿ ತೆರವು ಮಾಡದ ಬಿಎಸ್ಎಫ್ ವಿರುದ್ಧ ವಾರಸುದಾರ ರಾಮಣ್ಣ ಆರೋಪ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಕಚೇರಿಯಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಎಎಫ್ಎಸ್ ಬೆಂಗಳೂರು ಯಲಹಂಕ ಕಮಾಂಡೆಂಟ್ ಅಂಗಸಂಸ್ಥೆ ಟ್ರೈನಿಂಗ್ ಸೆಂಟರ್ ಬಿಎಸ್ಎಫ್ ಅವರಿಗೆ ಜಿಲ್ಲಾಧಿಕಾರಿಯವರು ಒತ್ತುವರಿ ತೆರವು ಮಾಡಲು ಪತ್ರವನ್ನು ರವಾನಿಸಿರುತ್ತಾರೆ. ಆದರೆ ಬಿಎಸ್ಎಫ್ ಅವರು ಮಾತ್ರ ಜಿಲ್ಲಾಧಿಕಾರಿಯವರ ಪತ್ರಕ್ಕೂ ಸಹ ಬೆಲೆ ಕೊಡದೆ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ತಿಳಿಸಿದರು. ಇನ್ನು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಅವರ ಜಂಟಿ ಸರ್ವೆ ಸಮಿತಿ ವರದಿಯಂತೆ ತೈಲಗೆರೆ ಗ್ರಾಮದ ಸರ್ವೆ ನಂಬರ್ 167ರಲ್ಲಿ ಒಟ್ಟು ವಿಸ್ತೀರ್ಣ 5 ರಿಂದ 12 ಗುಂಟೆ ಜಮೀನನ್ನ ಬಿಎಸ್ಎಫ್ ಅವರಿಂದ ಒತ್ತುವರಿಯಾಗಿರೋದು ದೃಢಪಟ್ಟಿರೋದು ಕಂಡು ಬಂದಿರೋದನ್ನ ಗಮನಿಸಿ 2025 ಮಾರ್ಚ್ 25ರಲ್ಲಿ ಜಿಲ್ಲಾಧಿಕಾರಿಯವರು ಒತ್ತುವರಿ ತೆರವು ಮಾಡಲು ಪತ್ರ ರವಾನಿಸಿರುವ ಎಚ್ಚೆತ್ತು ನ್ಯಾಯ ಕೊಡಿಸುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಹೇಳಿ ತೈಲಗೆರೆ ಗ್ರಾಮದ ಜಮೀನಿನ ಮಾಲೀಕ ರಾಮಣ್ಣ ಬಿನ್ಲೈಟ್ ನರಸಿಂಹಗೌಡ ನರಸಪ್ಪರವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ತೈಲಗೆರೆ ಗ್ರಾಮದ ಸರ್ವೆ ನಂಬರ್ 167ರಲ್ಲಿ ಒಟ್ಟು 5 ಎಕರೆ 12 ಗುಂಟೆ ಜಮೀನಿನಲ್ಲಿ ಖರಾಬು 11 ಗುಂಟೆ ಜಮೀನು ಹೊಂದಿದೆ. ಜಮೀನಿನಲ್ಲಿ ಬಿಎಸ್ಎಫ್ ಅವರಿಂದ ಒಟ್ಟು 5 ರಿಂದ 12 5 ಎಕರೆ 12 ಗುಂಟೆ ಒತ್ತುವರಿಯಾಗಿದೆ. ಸದರಿ ವಿಚಾರವಾಗಿ ನಾವು ಸರ್ವೆ ಇಲಾಖೆಯಿಂದ ಅಳತೆ ಮಾಡಿಸಿ ಹದ್ದುಬಸ್ತು ಮಾಡಿಸಲಾಗಿದೆ ಅಂತ ಹೇಳಿ ತಿಳಿಸಿದರು. ಎಡಿಎಲ್ಆರ್ ಅವರು ಒತ್ತುವರಿಯಾಗಿರುವುದಾಗಿ ವರದಿ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಇನ್ಸ್ಪೆಕ್ಟರ್ ಜನರಲ್ ಎಸ್ಟಿ ಸಿಬಿಎಸ್ಎಸ್ ಅವರಿಗೆ ಒತ್ತುವರಿ ತೆರವುಗೊಳಿಸಲು ಆದೇಶಿಸಬೇಕು ಅಂತ ಹೇಳಿ ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸಿದ್ರು. ಕವಡೆ ಕಾಸಿನ ಬೆಲೆ ನೀಡದೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಈ ಕೂಡಲೇ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡುವುದು ಇಲ್ಲವಾದಲ್ಲಿ ತಮ್ಮಗಳ ವಿರುದ್ಧ ಕಾನೂನಾತ್ಮಕ ಹೋರಾಟದ ಜೊತೆಗೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ರು. 1950ರಲ್ಲೇ ನಮ್ಗೆ ಕೋಡಿಯಾಗಿ ಅವತ್ತಿಂದ ಇದುವರೆಗೂ ನಾವು ಅದನ್ನ ಕಲ್ಟಿವೇಶನ್ ಮಾಡ್ತಾ ಬಂದಿದ್ದೀವಿ. ಈ ಜಾಗದಲ್ಲಿ ಸುಮಾರು ಇದು ಪಕ್ಕ ಜಾಗದಲ್ಲೇ ಒಂದು 50 ಎಕರೆ ಜಾಗ ಇದೆ ನಮ್ದು. 50 ಎಕರೆ ಜಾಗದಲ್ಲಿ ಇದು ಒಂದು ಬೆಟ್, ಒಂದು ಸರ್ವೆ ನಂಬರ್, ಒಂದು ಸೈಡು, ಇನ್ನು ಎರಡು ಕಡೆ ಮಿಲಿಟರಿ ಹೊರಗಡೆ ಬಿಎಸ್ಎಫ್ನವರು, ಇದು ಒಂದು ಸೈಡು ನಮ್ಮ ಜಾಗ ಇದೆ. ಅದ್ರ ಬಿಟ್ಟು ಇನ್ನು ಮಿಕ್ಕಿ ಸರ್ವೆ ನಂಬರ್ ಹಂಗೆ ಇದ್ದಾವೆ, ಕಂಟಿನ್ಯೂ ಇದೆ. ಅದು ನಮ್ಮ ತಾತನವ್ರ ಕಾಲದಲ್ಲಿ ನಾವು ಎಲ್ಲ ಸರ್ವೆ ನಂಬರ್ ಅಂತ ನೀಲಗಿರಿ ಹಾಕಿದ್ವಿ. ನೀಲಗಿರಿ ಸರ್ಕಾರ ಆದೇಶ ಮಾಡಿದ್ರು ನೀಲಗಿರಿ ತೆಗಿಬೇಕು ಅಂತ. ಎಲ್ಲ ಸರ್ವೆ ನಂಬರ್ ನೀಲಗಿರಿ ತೆಗಿತಾ ಹೋದಾಗ ಬಿಎಸ್ಎಫ್ ಕಡೆ ಹೋಗಿ ಬಾರ್ಡರ್ ಅಲ್ಲಿ ಅಪ್ರಾಕ್ಸಿಮೇಟ್ ಅಲ್ಲ 167 ಜಮೀನ್ ಕಡೆ ಹೋಗಿದ ತಕ್ಷಣ ಅವ್ರು ಬಂದು ಸ್ಟಾಪ್ ಮಾಡಿದ್ರು. ನಮ್ಗೆ ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂದ್ರೆ ಇದು ಮೇ ಬಿ ಪಿಲ್ಲರ್ಸ್ ನಮ್ಮ ಊರಲ್ಲಿ ರೆವಿನ್ಯೂ ಅವರು ಹಾಕೊಟ್ಟಿದ್ದಾರೆ. ಇದು ಈ ಪಿಲ್ಲರ್ ಇದೆ, ಈ ಪಿಲ್ಲರ್ ನ್ಯಾರ ಅಂದ್ಬಿಟ್ಟು ನಮ್ಗೆ ಒಳಗಡೆ ಬರಬೇಡ್ರಿ ಅಂತ ಆಪೋಸ್ ಮಾಡಿದ್ರು. ತದನಂತರ ಏನ್ ಮಾಡಿದ್ರಿ, ಹೌದಾ ಆ ತರ ಆದ್ರೆ ಇವರು ಮೊದಲೇ ಬಿಎಸ್ಎಫ್ ಇವ್ರ ಮೇಲೆ ನಾವು ಅತಿಕ್ರಮಣ ಮಾಡೋದು ಬೇಡ, ನಾವು ಕಾನೂನಂತೆ ಹೋರಾಟ ಮಾಡೋದು, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವೆ ಕಟ್ಟಿದ್ವಿ. ಬಂದು ಎಲ್ಲಿ ದೇವನಹಳ್ಳಿ ತಾಲೂಕಲ್ಲಿ ತಾಲೂಕು ಆಫೀಸ್ ಬಂದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಸರ್ವೆ ಕಟ್ಟಿದ್ವಿ. ಸರ್ವೆ ಅರ್ಜಿ ಸಂಖ್ಯೆ 213054485333 ಇದು ಅರ್ಜಿ ಸಂಖ್ಯೆ. ಸರ್ವೆ ಡಿಪಾರ್ಟ್ಮೆಂಟ್ ಫಸ್ಟ್ ಅರ್ಜಿ ಹಾಕಿದ್ವಿ, ನಮ್ದು ಜಮೀನು ಅಳತೆ ಮಾಡ್ಕೊಡಿ ನಮ್ದು ಎಲ್ಲಿ ಬರುತ್ತೆ ಅಂತ. ಅವ್ರೇನ್ ಮಾಡಿದ್ರು, ದಿನಾಂಕ 12/6/24ರಂದು ಬಂದು ಅದ್ರ ಮುಂಚೆನೆ ಸರ್ವೆ ಮಿಲಿಟರಿವರೆಗೆ ನಮಗೆ ಮತ್ತು ಸುತ್ತಮುತ್ತವರಿಗೆಲ್ಲ ನೋಟಿಸ್ ಜಾರಿ ಮಾಡಿ, ಪೋಸ್ಟ್ ಮುಖಾಂತರ ನೋಟಿಸ್ ಜಾರಿ ಮಾಡಿ ಅವರು ಪ್ರೆಸೆಂಟ್ ಇರಂಗಿ ಅವತ್ತು ಡೇಟ್ ಕೊಟ್ಟು 12/6/24ರಂದು ಬೆಳಗ್ಗೆ ಬಂದು ಸರ್ವೆ ಎಲ್ಲ ಫುಲ್ ಎಲ್ಲ ಸರ್ವೆ ನಂಬರ್ ಜಮೀನು ಅಳತೆ ಮಾಡಿ ಬಂದಾಗ ಸರ್ವೆ ನಂಬರ್ 167 5 ಎಕರೆ 12 ಗುಂಟೆ ಒತ್ತುವರಿ ಆಗಿರೋದು ಸ್ಕೆಚ್ ದೃಢಪಟ್ಟು ನಮ್ ಕಲಗಳು ಹಾಕೊಟ್ರು. ಬಿಎಸ್ಎಫ್ ಒಳಗಡೆ ಬಂದು ಬಿಎಸ್ಎಫ್ ಒಳಗಡೆ ಅಂದ್ರೆ ನಮ್ದೇ ನೀಲಗಿರಿ ಮರ, ಎಲ್ಲ ನೀಲಗಿರಿ ಮರ ಹಂಗೆ ಇತ್ತು. ಅವರೇನು ಉಳಿಲ್ಲ ನೀಲಗಿರಿ ಮರಗಳು, ನಾವೇ ಉಳಿದ ನೀಲಗಿರಿ ಮರಗಳು ಇವತ್ತು ಆಗ ನೀಲಗಿರಿ ಮರಗಳು. ಅವರು ಉಳಿರೋದೆಲ್ಲ ಬೇರೆ ಬೇರೆ ಮರಗಳು. ಅದರಲ್ಲಿ ನಾವು ಹೋಗಿಲ್ಲ. ಈ ಪಿಲ್ಲರ್ಗಳೆಲ್ಲ ಹಾಕಿದ್ಮೇಲೆ ಅವರು ಬಂದು ಪಾಣಿಕಲ್ ಹಾಕೊಟ್ರು. ನಮ್ಗೆ ರೂಲ್ಸ್ ಪ್ರಕಾರ ಬಂದು ಏನು ಅದ್ಭುತಗಳು ಇಟ್ಕೊಟ್ರು. ಆಮೇಲೆ ನಾವೇನ್ ಮಾಡ್ತೀವಿ, ದಿಢೀರ್ ಒಳಗಡೆ ಹೋಗಕ್ಕೆ ಇವರು ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದ್ಬಿಟ್ಟು ಒತ್ತುವರಿ ತೆರವುಗೊಳಿಸ್ಬೇಕು ಅಂದ್ಬಿಟ್ಟು ಜಿಲ್ಲಾಧಿಕಾರಿಗೆ ಒಂದು ಮನವಿ ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ರು,
ದಿನಾಂಕ 28/8/24/2024 ಜಿಲ್ಲಾಧಿಕಾರಿಗಳು ಸಭಾಂಗಣದಾಗ ಒಂದು ನಮ್ಮನ್ನ ಮತ್ತೆ BSF ಮತ್ತು ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಕರೆದ ಅದಕ್ಕೆ ಬನ್ನಿ ಅಂತ. ಸರಿ ಏನೋ ನೋಟಿಸ್ ಕೊಟ್ಟು ಮೀಟಿಂಗ್ ಅಂದ್ಬಿಟ್ಟು ದಿನಾಂಕ 28/8/24 ಜಿಲ್ಲಾಧಿಕಾರಿ ಸಭಾಂಗಣ ನಾವು ಹೋದ್ವಿ. ಅವತ್ತು ಹೋದಾಗ ಏನ್ ಮಾಡಿದ್ರು, ಆಯ್ತು ನಮ್ಮ ಹತ್ರ ಅವ್ರ ಹತ್ರ ಕಂದಾಯ ಅಧಿಕಾರಿಗಳು ತಹಸೀಲ್ದಾರ್ ಇವರೆಲ್ಲ ಮಾತಾಡಿದ ನಂತರ ಏನ್ ಮಾಡಿದ್ರು, ನೆಕ್ಸ್ಟ್ ಡೇಟ್ 21/10/2024 ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಹೆಂಗೆ ಒತ್ತುವರಿ ಆಗಿರೋದು ನಿಜನ ಸುಳ್ಳು ಅಂತ ಏನ್ ಮಾಡಿದ್ರು ತಿಳ್ಕೊಳಕ ಒಂದು ಸಮಿತಿ ರಚನೆ ಮಾಡಿದ್ರು. ಯಾರ್ಯಾರಿದ್ದಾರೆ ಸಮಿತಿನಲ್ಲಿ? ಉಪವಿಭಾಗಾಧಿಕಾರಿಗಳು, ಆಮೇಲೆ ತಹಸೀಲ್ದಾರರು, ಆಮೇಲೆ ADLR ಸರ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಮತ್ತೆ BSF ಕಮಾಂಡೆಂಟ್ ಅವ್ರನ್ನ ಆಗಿ ಜಂಟಿ ಸರ್ವೆ ಮಾಡಕ ಒಂದು ಸಮಿತಿ ಮಾಡಿ ರಚನೆ ಮಾಡಿದ್ರು. ಆಮೇಲೆ ಜಂಟಿ ಸರ್ವೆ ಅವರು 21/11/24 ಜಂಟಿ ವಿಭಾಗ ಯಾರನ್ನ ನಮ್ಮನ್ನ ಎಲೆಕ್ಟ್ ಮಾಡಿದ್ರು ಅವ್ರೇನ್ ಮಾಡಿದ್ರು, ಉಪವಿಭಾಗಾಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ತಹಸೀಲ್ದಾರರು, ADLR, BSF ಕಮಾಂಡೆಂಟ್, ಈ ಸರ್ವೆ ಅಧಿಕಾರಿಗಳು, ಆಮೇಲೆ ನಮ್ಮ BA RI ಎಲ್ಲರೂ ಒಳಗೊಂಡಂತೆ ಜಮೀನಂತ ಸ್ಪಾಟಿಗೆ ಬಂದು ಮತ್ತೆ ಇನ್ನೊಂದ್ಸರಿ ಸರ್ವೆ ಮಾಡಿದ್ರು. ಎಲ್ಲಾ ಜಮೀನುಗಾರರ ಬಂದು ಅದನ್ನ ಒಂದು ಗಡಿ ಗುರುತು ಮಾಡಿ ಕಲ್ಲಲ್ಲಿ ಹಾಕಿ ಸೇಮ್ ಒತ್ತುವರಿ ಆಗಿರೋದು ದಿಟ ಅಂದ್ಬಿಟ್ಟು ನಮ್ಗೆ ಸರ್ವೆ ಸ್ಕೆಚ್ ಮಾಡಿ ಕೊಟ್ಬಿಟ್ರು. ತಿರುಗೋಣ ಮತ್ತೆ ಸಮಿತಿಯಿಂದ ಅದು ರುಜುವಾತಾಯಿತು. ಆಮೇಲೆ ದಿನಾಂಕ 7/1/2025 ಒತ್ತುವರಿ ತೆರವುಗೊಳಿಸಕ ದೃಢಪಟ್ಟಿತ್ತು ನಕ್ಷೆ. ಆ ನಕ್ಷೆ ತಗೊಂಡು ತಹಸೀಲ್ದಾರ್ ಏನ್ ಮಾಡಿದ್ರು, ಇವರಿಗೆ ಯಾರಿಗಂತ ಹಾಕಿದ್ರು, ತಹಸೀಲ್ದಾರ್ AC ಸಾಹೇಬರಿಗೆ ಮುಂದಿನ ಕ್ರಮಕ್ಕೆ ಅಂತ AC ವರ್ಗ ಹಾಕಿದ್ರು. AC ಅವರು ಏನ್ ಮಾಡಿದ್ರು, ದಿನಾಂಕ 5/2/2025 ಒತ್ತುವರಿ ತೆರವುಗೊಳಿಸುವ ಬಗ್ಗೆ ಉಪವಿಭಾಗಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಆ ಪತ್ರ ಇದು ಒತ್ತುವರಿ ಆಗಿರೋ ದೃಢಪಟ್ಟೈತೆ, ಮುಂದಿನ ಆದೇಶಕ್ಕೆ ಮುಂದಿನ ಕ್ರಮಕ್ಕೆ ನಿಮ್ಗೆ ತಿಳಿಸ್ತಾ ಇದೀವಿ ಅಂತ ಉಪವಿಭಾಗಾಧಿಕಾರಿಗಳು DC ಅವರಿಗೆ ಹೇಳಿದ್ರು. DC ಅವರು ಉಪವಿಭಾಗಾಧಿಕಾರಿಗಳ ಜಂಟಿ ಸರ್ವೆ ಸಮಿತಿ ವರದಿ ಮತ್ತೆ ಇದರಲ್ಲಿ 167 5 ಎಕರೆ 12 ಗುಂಟೆ ಒತ್ತುವರಿ ಆಗಿರೋದು ಕೂಡ ಅದು ಸ್ಕೆಚ್ ಕೊಟ್ಟವ್ರೆ. ಉಪವಿಭಾಗಾಧಿಕಾರಿಗಳು ಎಲ್ಲರೂ ಸೇರಿ ಸಮಿತಿ ಮಾಡಿಬಿಟ್ರು. ಅದರಿಂದ ಇನ್ನು ತಿರುಗೊಳಿಸ್ಬಿಡ್ರಿ ಅನ್ಬಿಟ್ಟು ಯಾಕೆ ಮಾಡಿದ್ರು, 25/3/2025 ಕಮಾಂಡೆಂಟ್ ಸಬ್ಸಿಡರಿ ಟ್ರೈನಿಂಗ್ ಸೆಂಟರ್ BSF ಯಲಹಂಕ ವರ್ಗ ಜಿಲ್ಲಾಧಿಕಾರಿಗಳು ಲೆಟರ್ ಮಾಡಿದ್ರು, ನೀವು ಒತ್ತುವರಿನ ಜಮೀನು ಖಾಲಿ ಮಾಡ್ರಿ. ಆದ್ರೆ ಅವ್ರ ಮಾತಕ್ಕೂ ಅವ್ರ ಲೆಟರ್ಗೂ ಬೆಲೆ ಕೊಡದೆ ಇದುವರೆಗೂ ನಮ್ಗೆ ತೊಂದರೆ ಕೊಡ್ತಾ ಇದುವರೆಗೂ ನಮ್ಗೆ ಪೊಸಿಷನ್ ಬಿಡ್ತಿದ್ದಂಗೆ ನಮ್ಮ ದಬ್ಬಾಳಿಕೆ ಮಾಡಿ ಅದು ಓಡ್ರೆ ಸಾಕು ಗನುಲಕ್ಕೆ ಮಾತಾಡೋದು ನಾವು ಓಡ್ಸಕ್ ಬರ್ತಾರೆ. ನಾವು ಅಲ್ಲಿ ಹೋಗಕ್ಕೆ ಭಯ. ಇವರು ಜಿಲ್ಲಾಧಿಕಾರಿಗಳು ಕೇಳಿದ್ರೆ ಆಯ್ತು ಏನೋ ಮಾಡೋಣ ಅಂತೇಳಿ ಮಿನಾಮೇಶ ಎನ್ನಿಸ್ತಾವ್ರೆ. ಕಾನೂನು ರೀತಿ ನಮ್ಗೆಲ್ಲ ಅಧಿಕಾರ ಇವು ಕೊಟ್ಟವ್ರೆ, ಎಲ್ಲ ಏನೇನು ದಾಖಲೆ ಕೊಡ್ಬೇಕೆಲ್ಲ ಕೊಟ್ಟವ್ರೆ. ಬಟ್ ಜಮೀನು ಮಾತ್ರ ಇದುವರೆಗೂ ತೆರವುಗೊಳಿಸ್ತಾ ಇಲ್ಲ. ಆದ್ರಿಂದ ತಮ್ಮಲ್ಲಿ ಕೈ ಮುಗಿದು ವಿನಯತೆ ಕೆಳಗೆ ಅಂತ ಇದ್ದೀನಿ. ನಿಮ್ಮ ಮುಖಾಂತರ ನಮ್ಮ ಜಮೀನು ನಮಗೆ ಬಿಡಿಸ್ಕೊಳಕ ಒಂದು ಪ್ರಯತ್ನ ಮಾಡೋಣ ಅಂತ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಕ್ ಬಂದಿದ್ದೀನಿ. ಮುಂಚಾವಪ್ಪ ಮುತ್ತಾತವರು ಎಲ್ಲ ದಾಖಲೆಗಳು ನಿಮ್ಗೆ ಸಲ್ಲಿಸಿದೆ. ಸಿಕ್ಕಿದ್ದಾರೆ. ಈಗ ನಾವು ಓಡಾಡ್ತೀವಿ, ಅವರು ಓಡಾಡ್ತಿದ್ದಾರೆ. ಬಟ್ ನಾವು ಅದನ್ನ ಕಟಾವ್ ಮಾಡಿ ನಾವು ಬೆಳೆ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ನೀರಾವರಿ ಇಲ್ಲ. ನೀರಾವರಿ ಒಣ ಬೇಸಾಯ ಆ ಪಕ್ಕ ಜಮೀನೆಲ್ಲ ಕಟಾವ್ ಮಾಡಿ ಮೊನ್ನೆ ರಾಗಿ ಎಲ್ಲ ಬೆಳೆದಿದ್ದೀವಿ. ನಮ್ದು ದೊಡ್ಡ ಕುಟುಂಬ ಅಂದ್ರೆ ಒಂದ್ 75 ಜನ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಾರೆ. 15 ಫ್ಯಾಮಿಲಿ ಬರುತ್ತೆ ನಮ್ದು. ಒಬ್ಬೊಬ್ರು ಡಿವೈಡ್ ಮಾಡಿದ್ರೆ ತುಂಬಾ ಕಡಿಮೆ ಜಾಗ, 2 ಎಕರೆ ಒಬ್ಬೊಬ್ರಿಗೆ 2 ಎಕರೆ ಬರುತ್ತೆ. ಅಲ್ಲಿ ಎಷ್ಟೇ ಬರೋದು. ಈಗ ಅವರು BSF ಮೇಲೆ ಯಾವುದೇ ತರ ವೈಮನಸ್ಸಿಲ್ಲ ನಮ್ಗೆ. ಅವ್ರಿಗೆ ಏನೇ ತರ ತೊಂದರೆ ಕೊಡ್ಬೇಕಂತ ನಮ್ಗಿಲ್ಲ ಸರ್. ತೋರಿಸ್ತಾರೆ ಅಂತೀರಾ? ಅವ್ರು ತೋರಿಸ್ತಾರೆ, ನಾವೇನ್ ತೋರ್ಸಿಲ್ವಲ್ಲ ಸರ್. ನಾವು ಹೋಗಿ ರಿಕ್ವೆಸ್ಟ್ ಕೈ ತೋರಿಸಿ ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆ ಕೇರ್ ಮಾಡೋದಲ್ಲಿ ಈಗ DC ಅವರು ಯಾರೋ ಒಬ್ರು ಪರ್ಮಿಷನ್ ಕೊಟ್ಟಿರ್ಬೇಕಾದ್ರೆ ಅವ್ರು ಬಂದು ನಮ್ಗೆ ನಮ್ ಜಾಗ ನಮ್ಗೆ ಬಿಟ್ಕೊಡಿ, ನೀವು ಅಳತೆ ಮಾಡ್ಕೊಳ್ಳಿ, ನಿಮ್ ಜಾಗ ಎಷ್ಟಿದೆ, ನಿಮ್ಗೆ ಎಷ್ಟು ಗೌರ್ಮೆಂಟ್ ಅವರು ನಿಮ್ಗೆ ಸೇಲ್ ಮಾಡಿದಾರೆ ಅಷ್ಟು ಜಾಗದಲ್ಲಿ ನೀವಿರಿ, ಎಕ್ಸೆಸ್ ಇರೋದ್ರ ಬಿಟ್ಕೊಡಿ ಅಂತ ಅಷ್ಟೇ ಕೇಳ್ತಾ ಇದೀವಿ. ಎಲ್ಲರೂ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು, ನಾವೆಲ್ಲರೂ ರೈತರು ತುಂಬಾ ಸಪೋರ್ಟ್ ಮಾಡ್ತೀವಿ ಅಂತ. ಎಲ್ಲಿ ಸರ್ ಯಾರು ಮಾಡ್ತಾ ಇದಾರೆ? ನಾವು 10 ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ಇದು ಮಾಡ್ತಾ ಇದೀವಿ, ಕ್ವಶನ್ ಕೇಳ್ತಾ ಇದೀವಿ. ಮಾಹಿತಿ ಇದೆ ನಿಮ್ಮ ಹತ್ರ? ಇದೆ, 365 ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ. 374 ಎಕರೆ ಮಂಜೂರಾಗಿದೆ. ಕಾರಲ್ಲಿ ತೈಲಗೆರೆ ಸರ್ವೆ ನಂಬರ್ಸ್ 374 ಎಕರೆ ಮಂಜೂರಾಗಿದೆ. ಅದು ಗಮನಕ್ಕೆ ತಂದಿದ್ದೀರಾ ಅವ್ರಿಗೆ ಸಂಬಂಧಪಟ್ಟವ್ರು? ಅವರೇನೆ ಡೀಟೇಲ್ಸ್ ಅವರೇ ಕಳ್ಸಿದ್ದಾರೆ, IG ಅವರೇ ಕಳ್ಸಿದ್ರೆ 374 ಎಕರೆ ನಮಗೆ ಬಂದಿದೆ ಅಂತ. ಅವರು ಡಿಜಿಟಲ್ ಸರ್ವೆ ಮಾಡಿಸಿದ್ದಾರೆ. ಅವ್ರಿಗೂ ಗೊತ್ತು ಅವ್ರು 20 ಇಂದ 30 ಎಕರೆ ಎಕ್ಸೆಸ್ ಅಲ್ಲಿ ಇದಾರೆ ಅಂತ. ಬಟ್ ಅವರು ನಮ್ಗೆ ಯಾಕೆ, ನಾವೇನಕ್ಕೆ ಮುಂದೆ ಹೋಗೋಣ?
ನಮಗ್ ಬೇಕಾಗಿಲ್ಲ, ನಾನು ಇವಾಗ 2 ವರ್ಷ ನಾನು ಅವಧಿ ಮುಗಿಸ್ಕೊಂಡು ಹೋದ್ರೆ ನಾನು ಸಾಕು ಅನ್ನೋ ಅಂತ ನಿರ್ಲಕ್ಷ್ಯತನ. ಇಲ್ಲಿ ಬೇರೆ ಇನ್ನೇನಿಲ್ಲ, ಬರೀ ನಿರ್ಲಕ್ಷ್ಯತನ. ನಿಮ್ಮೊಬ್ಬರದೇ ಅಲ್ವಲ್ಲ, ಸುಮಾರು ಜನದ ತರ ಇದೆಯಲ್ಲ ಅವ್ರ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.